ಈ ಒಂದು ವಿಷಯ ನಮ್ಮ ತಲೆಗಳಿಗೆ ಹೋಗ್ಬೇಕು. ನಾನೇ ಬೆಸ್ಕಾಂ ನನ್ನ ಕೆಲಸದಿಂದ ಇವತ್ತು ಬೆಂಗಳೂರಾಗಲಿ ಅಥವಾ ಇಡೀ ದಾವಣಗೆರೆವರೆಗೂ ಪಬ್ಲಿಕ್ ಇಲಾಖೆ ಕರೆಂಟ್ ಹೋಗ್ತಾ ಇಲ್ಲ. ಕಾರಣ ಯಾರು? ಅದೇ ಕಾರಣ. ಈ ಒಂದು ಪ್ರೈಡ್ ಈ ಒಂದು ಹೆಮ್ಮೆ ನಿಮ್ಮೊಳಗೆ ಇರಬೇಕು. ನಾವು ಎಲ್ಲಿಯೋ ಇನ್ಸ್ಪೆಕ್ಟರ್ ಹೋಗುವಾಗ ನಮ್ಮ ಲೈನ್ಮನ್ ಭೇಟಿ ಮಾಡ್ತಾನೆ, ಜೊತೆಗೆ ಹ್ಯಾಂಡ್ಶೇಕ್ ಮಾಡ್ತಾನೆ, ಹೆಸರು ಹೇಳ್ತಾನೆ, ಆಗ ಬೆಸ್ಕಾಂನಲ್ಲಿ ಕೆಲಸ ಮಾಡ್ತಾನೆ ಎಂದು ಹೆಮ್ಮೆಯಾಗಿ ಹೇಳುವುದು ತುಂಬ ಕಡಿಮೆ. ಅದು ಯಾಕಂದ್ರೆ ಗೊತ್ತಾಗ್ತಾ ಇಲ್ಲ, ಭಯ. ಯಾಕೆ ಭಯ ಬರಬೇಕು? ಅದೇ ನಾನು ನೋಡ್ತಾ ಇರೋದು. ಬೆಳಗ್ಗೆ ನೀವು 6 ರಿಂದ 6ವರೆಗೂ ಯಾವ ಇಂಪ್ಲಾಯಿಗೆ ನಾನು ಫೋನ್ ಮಾಡ್ಕೊಂಡು ಹೇಳ್ತೇನೆ, ಆದರೂ ಕೂಡ ಯಾರು ಫೋನ್ ಮಾಡೋದಿಲ್ಲ. ಅವ್ರ ಕೇಳಿದ್ರು ಯಾಕೆ ನೀವು ಫೋನ್ ಮಾಡ್ತಾ ಇದ್ದಾರೆ ಅಂದ್ರು, ಇಲ್ಲ ಸರ್ ಭಯ ತಾನೆ. ಈಗ ನೀವು ನಿಮ್ಮ ಬೆಸ್ಕಾಮಲ್ಲಿ ನಿಮ್ಮ MD ಜೊತೆಗೆ ಮಾತಾಡ್ಲಿಕ್ಕೆ ಭಯ ಯಾಕೆ ಬರಬೇಕು? ಏನು ನಾವೇನ್ ಮಾಡ್ತೀವಿ ಹೇಳಿ? ಇಲ್ಲಿವರೆಗೆ ಏನು ಮಾಡಿದ್ದೀವಿ? ನಾವು ಏನು ಮಾಡಿರಲ್ವಾ? ಕೆಲಸ ಮಾಡೋದು ನೀವು. ನಾವು ಯಾಕೆ ಹೇಳಿದ್ದೀವಿ? ಇಲ್ಲಿ MD ಎಂದು ಒಂದು ಕೋರ್ಸ್ ಕೊಟ್ಟು, ಒಂದು ಆಫೀಸ್ ಕೊಟ್ಟು, ಗಾಡಿ ಎಲ್ಲ ಕೊಟ್ಟು ಯಾಕೆ ಇಟ್ಟಿದ್ದಾರೆ? ನಾವು ಲೈನಲ್ಲಿ ಹೋಗಿ ಆನ್ ಮಾಡ್ತೀವಿ, ಆಫ್ ಮಾಡ್ತೀವ? ಇಲ್ಲಲ್ವಾ? ಯಾಕೆ ನಮಗೆ ಅಲ್ಲಿ ಕೋರ್ಸ್ ಕೊಟ್ಟಿದ್ದಾರೆ? ಯಾರು ಗೊತ್ತಾ? ಉಸ್ತುವಾರಿ ಮಾಡ್ಲಿಕ್ಕೆ. ಹಾಗಾದ್ರೆ ನೀವು ಉಸ್ತುವಾರಿ ಮಾಡಿದ್ರೆ ಕೆಲಸ ಮಾಡಲ್ವಾ? ಮಾಡ್ತಿರಲ್ವಾ? ಯಾಕೆ ಇರ್ಬೇಕು? ಆಮೇಲೆ ಉಸ್ತುವಾರಿ ಮಾಡ್ಲಿಕ್ಕೆ ಬೇಕಾಗಿರೋದಿಲ್ಲ. ಎಲ್ಲಿ ಕೆಲಸ ಮಾಡ್ತಾ ಇಲ್ವೋ ಅಲ್ಲಿ ಉಸ್ತುವಾರಿ ಮಾಡ್ಬೇಕಾಗ್ತದೆ, ಗೈಡೆನ್ಸ್ ಮಾಡ್ಬೇಕಾಗ್ತದೆ. ಮಾರ್ಗದರ್ಶನ ತೋರಿಸ್ಲಿಕ್ಕೆ ಬೇಕಾಗ್ಬೋದು. ಬಟ್ ಮಾಡ್ಲಿಕ್ಕೆ ನಿಮ್ಮ ಕಡೆ AE, AWE, ESP ಅಷ್ಟರಲ್ವಾ? ಆ ಜೊತೆಗೆ MD ಮಾರ್ಗದರ್ಶನ ಕೊಡಬೇಕಾ? ಯಾರು ಕೆಲಸ ನಿಲ್ಲಿ ಥಿಂಕ್ ಮಾಡಿ. MD ಪೋಸ್ಟ್ ಯಾವ ಕೆಲಸ ಇದೆ ಬೆಸ್ಕಾಮಲ್ಲಿ? ಹೇಳಿ, ಪದ ಹೇಳಿಲ್ಲ ಹೇಳಿ, ಏನಾದ್ರು ಕಲೆಕ್ಟರ್ ಹೇಳಿ, ಅರ್ಥ ಮಾಡಿಕೊಳ್ಬೇಕಲ್ವಾ? ದೇಶಕ್ಕೆ ಮುಖ್ಯಮಂತ್ರಿ ಇದ್ದಂಗೆ ನೀವು ನಮ್ಮ ಇದಕ್ಕೆ ಸರ್, ನಮ್ಮ ಬೆಸ್ಕಾಂಗೆ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಡೈರೆಕ್ಷನ್ ನೋಡಿ. ಇದೇ MD ಯಾವ್ದಿದೆ ಅಂದ್ರೆ ಎಲ್ಲ ಯಾವ ಇರ್ತಾರಲ್ಲ 90% ತಿಳ್ಕೊಂಡಿದ್ದಾರೆ. MD ಇವರು ನಾವು ಕರೆಕ್ಟಾಗಿ ಕೆಲಸ ಮಾಡಬೇಕು, ತಪ್ಪು ಮಾಡುವಾಗ ಅವರು ಹೇಳಿದ್ದಾರೆ, ಡೈರೆಕ್ಷನ್ ಕೊಡ್ತಾರೆ, ಏನೋ ಅವ್ರದ್ದು ಆದ್ರೆ MD ಪೋಸ್ಟ್ ಯಾಕೆ ಹೋಗಿದೆಯಾ? MD ಪೋಸ್ಟ್ ಇರೋದು ನೀವು ಕೆಲಸ ಮಾಡ್ಲಿಕ್ಕೆ ನಿಮಗೆ ಎಲ್ಲಾ ಅನುಕೂಲವನ್ನು ಮಾಡಿಕೊಡಬೇಕಂತ ಇರೋದಿಲ್ಲ. ನೀವು ತಪ್ಪು ಮಾಡ್ಕೊಂಡು ಹಿಡಿಯಬೇಕಿರೋದಲ್ಲ, ನೀವು ಅನುಕೂಲ ಮಾಡಿಕೊಡ್ಬೇಕು. ಅನುಕೂಲ ಮಾಡೋದು ಕೂಡ ಒಂದು ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ನಾವೇನ್ ಮಾಡ್ಬೇಕು? ಗುರುತಿಸಬೇಕು, ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು. ಹಾಗೆಲ್ಲರಿಗೂ ಒಳ್ಳೆ ಕೆಲಸ ಮಾಡ್ಬೇಕಂತ ಆಟೋಮೆಟಿಕ್ ಬರ್ತದೆ. ನಾವು ಕೆಲಸ ಮಾಡೋರು ಅವ್ರಿಗೆ ಬಂದಿದ್ದಾರೆ, ಯಾರು ಕೆಲಸ ಮಾಡಿದ್ದಾರೆ ಅವ್ರಿಗೆ ಬಂದಿದ್ದಾರೆ. ಅದು ನೋಡುವಾಗ ಏನಾಗ್ತದೆ, ಕೆಲಸ ಮಾಡೋರು ಕೂಡ ಯಾಕೆ ಮಾಡ್ಬೇಕಂತ ಮನಸ್ಸು ಬಂದ್ಬಿಡಿ. MD ಪೋಸ್ಟ್ ಇರೋದು ನೀವೆಲ್ಲರಿಗೂ ಎಲ್ಲಾ ತರ ಅನುಕೂಲಗಳನ್ನು ಮಾಡಿಕೊಳ್ಬೇಕಂತ ಇರೋದು. ಅದು ಸಮಾಧಾನಕ್ಕೆ ಬರಬೇಕು. ಆದ್ರೆ ಏನಾಗ್ತದೆ, ಭಯ ಬರಲ್ಲ. ನೀವು ನಮಗೆ ಏನು ವಿಷಯ ಆಗ್ತಾ ಇದೆ, ನಿಮ್ಗೆ ಏನು ಬೇಕಂತ ಹೇಳುವಾಗ ಮಾತ್ರ ನಾವು ಅದು ಒಂದು ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಈಗ ನಾರಾಜಿದ್ದಾರೆ ನಮ್ಗೆ ಕೇಳ್ತಾರೆ ಸರ್, ಈ ತರ ಸಮಸ್ಯೆಯನ್ನು ಹೇಳ್ತಾರೆ, ವಿಧಾನ ಪರವಾಗಿ ಅದಂತ ಮಾತಾಡ್ತಾರೆ, ರಮೇಶ್ ಮಾತಾಡ್ತಾರೆ, ಸಮೀಲ ಮಾತಾಡ್ತಾರೆ. ಆದರೂ ಕೂಡ ತಾವು ಕೂಡ ಮಾತಾಡಲಿಕ್ಕೆ ತಮಗೆ ಅವಕಾಶ ಇದೆ. ನಮಗೆಲ್ಲ ಹೇಳಿ ಅವ್ನು ಬರಕ್ ಆಗುದಿಲ್ಲ, ನಿಮ್ಮ ಕೆಲಸ ಇರ್ತದೆ. ಈಗ ಕೂಡ ನಾನು ನೋಡ್ತಾ ಇದ್ದೇನೆ, ತುಂಬ ನಮ್ಮ ಆಸ್ತಿಯೆಲ್ಲ ಗ್ರೀನ್ ಕಲರ್ ಶರ್ಟ್ ಹಾಕೊಂಡು ಒಂದು ಯೂನಿಫಾರ್ಮ್ ಬಂದಿದ್ದಾರೆ ಅಂದ್ರೆ ಕೆಲಸ 24 ತಾಸು ಮಾಡ್ತಾರೆ. ಹಾಗೇನ್ ಮಾಡ್ಬೋದು? ಟೆಲಿಫೋನ್ ಯೂಸ್ ಮಾಡ್ಬೋದು, ಇಮೇಲ್ ಯೂಸ್ ಮಾಡ್ಬೋದು. ನೀವು ಮನೆ ಒಂದು ಕೆಲಸ ಬರ್ಬೇಕಂದ್ರೆ ನನಗೆ ಸಮಸ್ಯೆ ಬರುವಾಗ ಕೊನೆಯಾಗಿ ನನ್ನ ನೋಡ್ತಾರೋ, ನೋಡ್ತಾರೋ, ನೋಡ್ತಾರೋ ಅದನ್ನ ನೋಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಕೊನೆ ಪಕ್ಷದಲ್ಲಿ MD ನನ್ನ ಮಾತನ್ನು ಕೇಳ್ತಾರೆ ಎಂದು ನಿಮಗೆ ನಂಬಿಕೆ ಬರಬೇಕು. ಆ ನಂಬಿಕೆ ನಿಮ್ಮ ಮನದ ಒಳಗೆ ಸೃಷ್ಟಿ ಮಾಡಕ್ಕೆ ಆಗಲಿಲ್ಲ ಅಂದ್ರೆ ಈ MD ಪೋಸ್ಟ್ ಏನು ಉಪಯೋಗ ಇಲ್ಲ. ಆ ಒಂದು ನಂಬಿಕೆ ನಮ್ಮ ಮನದ ಒಳಗೆ ಬರಬೇಕು. ಅದ್ರ ಆತನಲ್ಲಿ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ನಾನು ಜೊತೆ ಕೇಳ್ತಾ ಇದ್ದೇನೆ,
ನೀವೆಲ್ಲ ಸಂತೋಷ ಆಗ ಮಾತ್ರ ಕೆಲವು ಚೆನ್ನಾಗಿ ಮಾಡೋಕ್ಕಾಗ್ತದೆ. ನಿಮ್ಗೆ ನಂಬಿಕೆ ಬರಬೇಕು, MDಯವರು ನಮಗೋಸ್ಕರ ಇದ್ದಾರೆ, ನಮಗೂ ಸಪೋರ್ಟ್ ಮಾಡಲಿಕ್ಕೆ ಇದ್ದಾರೆ ಅಂತ ನಂಬಿಕೆ ಬರಬೇಕು. ಬೆಳೆಯಲ್ಲಿ ಮಾತಾಡುವಾಗ ಹೇಳಿದ್ರು, ಲಕ್ಷ್ಮೀಪತಿ ಹೇಳಿದ್ರು ಮಾತಾಡುವಾಗ ನಾನು ಇಲ್ಲೇ ನಿಮ್ಮ ಜೊತೆಗೆ ಹೇಳಿದ್ರು, ಅವ್ರಿಗೆ ಇನ್ನೊಂದು ಹೇಳಿದ್ರು ನಾವು, ನೀವು ಬೆಸ್ಕಾಂ ದೃಷ್ಟಿಯಿಂದ ಒಳ್ಳೆಯ ಕೆಲಸ ಮಾಡಕ್ಕೆ ಮುಂದೆ ಹೋಗುವಾಗ ಎಲ್ಲಿಯಾದ್ರೂ ಸಮಸ್ಯೆ ಬರ್ತದೆ, ನಾಳೆ ಪ್ರಾಬ್ಲಮ್ ಆಗ್ತದೆ ಎಂದು ಭಯಪಡ ಹೋಗಬೇಡಿ. ಯಾಕೆಂದ್ರೆ ನೀವು ಒಳ್ಳೆ ಕೆಲಸ ಮಾಡಬೇಕು ದೃಷ್ಟಿಯಿಂದ ಮುಂದೆ ಹೋಗುವಾಗ ನಿಮಗೆ ಏನು ಸಮಸ್ಯೆ ಬಂದೆ ಅಂದ್ರೆ ಆ ಸಮಸ್ಯೆಯನ್ನು ನಾನು ನಿಲ್ಲಿಸ್ತಾನೆ ಅಂತ ಹೇಳಿದೆ. ನಾವು MDಯಲ್ಲಿ ಬಂದ್ಮೇಲೆ ಒಂದು ದಿವಸ ಟ್ರಾನ್ಸ್ಫರ್ ಆಗಿ ಆಗ್ತೇನೆ, ಹೌದಲ್ವಾ? ಟ್ರಾನ್ಸ್ಫರ್ ಆಗಿ ಹೋಗುವಾಗ ನನ್ನ ಮನದಲ್ಲಿ ಬೆಸ್ಕಾಂಗೆ ಕೆಲಸ ಮಾಡಲೇಬೇಕು ಅಂತ ಬರ್ತದೆ. 1 ವರ್ಷ ಆಗಲಿ, 2 ವರ್ಷ ಆಗಲಿ, 3 ವರ್ಷ ಆಗಲಿ, ಇಷ್ಟು ವರ್ಷ ಬೆಸ್ಕಾಂಲ್ಲಿ ಇದ್ದೇನೆ, ಇಷ್ಟು ಜನ ಜೊತೆ ಕೆಲಸ ಮಾಡಿದ್ದೇನೆ, ಏನು ನಾನು ಮಾಡಿದ್ದೇನೆ ಎಂದು ಒಂದು ಪ್ರಶ್ನೆ ಬರ್ತದಲ್ವಾ? ನನ್ನಲ್ಲಿ 3 ಹೆಚ್ಚಿಲ್ಲ, ನಾವು ಎಕ್ಕಚ್ಚಕ್ಕ ಪ್ರಾಫಿಟ್ ಮಾಡಬೇಕಂದ್ರೆ ಇಲ್ಲ ಅನ್ನೋದ್ರಿ. ಆ 3 ಗುರಿ ನಾನು ಹೇಳ್ಬಿಡ್ತೇನೆ, ನಿಮ್ಮ ಮನದೊಳಗೆ ಇರಲಿ. ಆಗ ನಾನೇನು ಥಿಂಕ್ ಮಾಡ್ತಾನೋ, ನೀವೇನು ಥಿಂಕ್ ಮಾಡ್ತೀರೋ, ಎಲ್ಲರೂ ಒಂದೇ ದಿನ ಇರ್ತದೆ. ಆಗ ಜೊತೆಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಫಸ್ಟ್ ಏನು, ನನ್ನ ಫಸ್ಟ್ ಗುರಿ ಏನಂದ್ರೆ ಬೆಸ್ಕಾಂ ಮಾಡಿ ಎಷ್ಟು ವರ್ಷ ಕೆಲಸ ಮಾಡಿದನೋ ಆ ಸಮಯದಲ್ಲಿ there was not even a single accident. ನಿಮ್ಮಲ್ಲಿ ಯಾರು ಒಬ್ಬರು ಕೂಡ ಆಕ್ಸಿಡೆಂಟ್ ಅಲ್ಲಿ ನಿಮ್ಗೇನು ಆಗಬಾರ್ದು ಅಂದ್ರೆ ನನ್ನ ಫಸ್ಟ್ ಗುರಿ ಅದು. ಏನೋ ಆಗಲಿ ನಾವು ಪ್ರಾಫಿಟ್ ಮಾಡೋಣ ಪರವಾಗಿಲ್ಲ, ಲೋಡ್ ಶೆಡ್ಡಿಂಗ್ ಆಗಿ ಪರವಾಗಿಲ್ಲ, ಅದನ್ನು ನಾನು ತಡೆಕೊಳ್ತೇನೆ, ಪರವಾಗಿಲ್ಲ ಎಲ್ಲ ಆಗ್ತದೆ, ಆದ್ರೆ ಆಕ್ಸಿಡೆಂಟ್ ಆಗಬಾರ್ದು. ಒಂದು ಲೈಫ್ ಹೋಗುತ್ತೆ ಅಂದ್ರೆ ವಾಪಸ್ ಅದಕ್ಕೆ ಯಾರು ಆಗುದಿಲ್ಲ. ಫಸ್ಟ್ ಅದನ್ನ ನಾನಾ ಜೊತೆ ಕೇಳ್ತಾ ಇದ್ರೆ ದಯಮಾಡಿ ಸೇಫ್ಟಿ ಫಸ್ಟ್ ಅಂತ ಬರಲಿ. ನೀವು ಇರಬೇಕು, ಇರುವಾಗ ಮಾತ್ರ ಕೆಲಸ ಮಾಡೋಕ್ಕಾಗ್ತದಲ್ವಾ? ಇದೆಲ್ಲ ಆಮೇಲೆ ಫಸ್ಟ್ ಏನು ಸಮಸ್ಯೆ ಬರಬಾರ್ದು. ನೀವು ನಂಬಿಕೊಂಡು ಮನೆಯಲ್ಲಿ ನಿಮ್ಮ ಮನೆಯವರು ಇರ್ತಾರೆ, ಮಕ್ಕಳು ಇರ್ತಾರೆ, ಅವರೆಲ್ಲ ಯಾರು ಎವ್ರಿಡೇ ನೀವು ಕೆಲಸ ಮಾಡಿ ಹೋಗುವಾಗ ಅವ್ರಿಗೇನು ಭಯ ಬರಬಾರ್ದು. ಇಲ್ಲ ನನ್ನ ಏನು ಹೇಳ್ತಾರೆ ಯಜಮಾನರು ಕೆಲಸಕ್ಕೆ ಹೋಗ್ತಾರೆ, ಅವ್ರಿಗೇನು ಆಗೋದಿಲ್ಲ ಅನ್ನೋದಕ್ಕೂ 100% ಧೈರ್ಯ ಬರಬೇಕು. ಯಾವ ಧೈರ್ಯ ಬರ್ತದೆ? ನೀವು ನಾವು ಹೇಳಿದ್ವಿ, ಆದರೆ ಪಾಲನೆ ಮಾಡಬೇಕು. ಅದು ಪಾಲನೆ ಮಾಡುವಾಗ ನೀವು ಧೈರ್ಯ ಬರ್ತದೆ. 5 ಮಾಡುವಾಗ 7 ನಿಮಿಷ 3 ನಿಮಿಷ ವ್ಯತ್ಯಾಸ ಆಗ್ತದೆ ಅಷ್ಟೇ. ಆಗಲಿ 5 ನಿಮಿಷ ಆಗಲಿ 10 ನಿಮಿಷ ಆಗಲಿ ಅದೊಂದು ಧೈರ್ಯವನ್ನು ಕೊಡಬೇಕು. ನೀವು ಇಷ್ಟು ನಾವೆಲ್ಲ ಓದಿದ್ವಿ, ಕಲಿತಿದ್ವಿ, ಕೆಲಸ ಮಾಡ್ತಾ ಇದ್ವಿ, ಇಷ್ಟು ಆದ್ಮೇಲೆ ಕೂಡ ನಾವು ಯಾವ ಜೊತೆ ಕೆಲಸ ಮಾಡ್ತಾ ಇದ್ವಿ, ಆ ಎಲೆಕ್ಟ್ರಿಕ್ ಶಾಕ್ ನಮ್ಗೇನೋ ಆಗ್ತದೆ ಅಂದ್ರೆ ಅದು ಸರಿನಾ? ಮಾಡ್ತೀರಾ ನೀವು ಆಕ್ಟಿವಿಟಿ ಕರೆಕ್ಟ್ ಆಗಿ ಮಾಡ್ತೀರಾ? ದಯಮಾಡಿ ಮಾಡಿ. ಇದು ನನ್ನ ಫಸ್ಟ್ ಗುರಿ. ಎರಡನೇದು ಏನಂದ್ರೆ ನಾನು MBA ಎಷ್ಟು ವರ್ಷಿದ್ದನೋ ಆ ಸಮಯದಲ್ಲಿ ನಮ್ಮ ಜೊತೆಗೆ ಯಾರು ಕೆಲಸ ಮಾಡಿದಾರೋ ಅವರು ಒಂದು ಸ್ಟೆಪ್ ಮುಂದೆ ಹೋಗಬೇಕು ಲೈಫಲ್ಲಿ, ಒಂದು ಸ್ಟೆಪ್ ಮುಂದೆ ಹೋಗಬೇಕು. ಯಾವುದೇ ಇರಲಿ, ಪ್ರಮೋಷನ್ ಇರಲಿ ಅಥವಾ ಅವ್ರೇನು ಹೊಸ ವಿಷಯ ಕಲಿಸ್ಕೊಳ್ಳೋದಾಗಲಿ, ಯಾವುದೋ ಒಂದಲ್ಲಿ ಈಗ ಒಂದು ಸ್ಥಿತಿ ಹೇಳ್ತಾರೆ, ಹುಡುಗರು 10th ಕ್ಲಾಸ್ ಹೋಗ್ತಾರೆ, 1 ವರ್ಷ ಬೇಕಾದ್ರೆ 11th ಹೋಗ್ಬೇಕಲ್ವಾ? ಈ ಒಂದು ವಿಷಯ ನೀವು ರಿಟರ್ನ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಯಾವುದೋ ಒಂದು ವಿಷಯದಲ್ಲಿ ನೀವು ಮುಂದೆ ಹೆಜ್ಜೆ ಇಡಬೇಕು. ಮುಂದೆ ಹೆಜ್ಜೆ ಇಡಲಿಲ್ಲ 2 ವರ್ಷ ಬಿಟ್ಟು ನಿಮಗೆ ಒಂದು ರೆಸ್ಪೆಕ್ಟ್ ಬರಲ್ಲ. ಅವರಿಗೆ ರೆಸ್ಪೆಕ್ಟ್ ನಿಮ್ಮ ಸ್ವಂತ ಗೌರವ ಬರಬೇಕಲ್ವಾ? ಅದು ಯಾವಾಗ ಬರ್ತದೆ ಅಂದ್ರೆ ನಿಮ್ಮ 1 ವರ್ಷ ಆಗ್ತಾ ಹೋಗುವಾಗ ನಿಮ್ಮ ವ್ಯಾಲ್ಯೂ ಅದು ಮುಂದೆ ಹೋಗಬೇಕು. ನಿಮ್ಮ ಕ್ವಾಲಿಟಿ ಇದೆಯಲ್ವಾ, ನಿಮ್ಮ ಬೆಲೆ ಮುಂದೆ ಹೋಗ್ಬೇಕು. ಅದು ಹೋಗುವಾಗ ಮಾತ್ರ ನಿಮ್ದು ಸ್ವಯಂ ಗೌರವ ಬರ್ತದೆ. ನೀವು ಕೆಲಸ ಮಾಡ್ತಾರೆ ಇದು ಅದಕ್ಕೆ ಏನೋ ಮಾಡಬಹುದು, ಟೆಕ್ನಿಕಲ್ ಆಗಿ ಮುಂದೆ ಹೋಗ್ಬೋದು, ಪ್ರಮೋಷನ್ ಸಿಗ್ಬೋದು. ಬಟ್ ಯಾವುದೋ ಒಂದು ಮಾಡಿ ನೀವು ಹೇಗಿದ್ದೀರೋ ಅದೇ ಲೆವೆಲಲ್ಲಿ ನೀವು ಹೋಗ್ಬೇಕು. ಇದರಿಂದ ನೀವು ಸ್ವಂತ ಗೌರವ ಬರಲ್ಲ, ಸಿಟ್ಟು ಬರ್ತದೆ. ಆ ಸಿಟ್ಟು ಯಾರು ಹೋಗ್ತಾರೆ, ಹತ್ತನೇ ಹೋಗ್ತಾರೆ. ಅದರಿಂದಾಗಿ ಮುಂದೆ ಹೋಗ್ಬೇಕು. ಅದಕ್ಕೋಸ್ಕರ ಟ್ರೈನಿಂಗ್ ಎಷ್ಟು ಆಗ್ತದೆ ಅಷ್ಟು ನಾವು ಮಾಡ್ತೀವಿ. ನಮ್ಮ ಲಕ್ಷ್ಮೀಪತಿ ಹೇಳಿರುವಾಗ ನಾವು ಹೊರಗೆ ಕಲಿಸ್ತಾ ಇಲ್ಲ. ನಾಗರಾಜ್ ಅವರು ನಾನು ಪ್ರಾಮಿಸ್ ಮಾಡ್ತಾನೆ, ಲಾಸ್ಟ್ ಇಯರ್ ಪ್ರಾಮಿಸ್ ಮಾಡ್ತಾನೆ, ಈ 2012ರಲ್ಲಿ ಅಟ್ಲೀಸ್ಟ್ ಕನಿಷ್ಠ
10% ಸ್ಟಾಫ್ ನಮ್ಮವ್ರಿಗೆ ನಾವು ಕರ್ನಾಟಕ ಬಿಟ್ಟು ಹೊರ ರಾಜ್ಯಗಳ ಕಲ್ಸ್ಕೊಡ್ತೀವಿ. ಬಾಂಬೆಲಿ ಮಾಡ್ತಾರೋ ನೋಡ್ಕೊಂಡು ಬನ್ನಿ. ಅಂಡ್ ಬೋರ್ಡಲ್ಲಿ ಈಗ ಬೋರ್ಡಲ್ಲಿ ಅವ್ರು ಹೋಗಿ ಬರುವವರೆಗೂ ಫ್ಲೈಟಲ್ಲಿ ಹೋಗಿ ಬರೋಕ್ಕೆ ಅವಕಾಶ ಕೊಡಿ ಅಂತ ನಾನು ಪ್ರಪೋಸ್ ಮಾಡಿ ಹೋಗ್ತಾ ಇದ್ದೇನೆ. ನಮ್ಮ ರೇಡಿಯೋ ಡೈರೆಕ್ಟರ್ ಇದ್ದಾರೆ, ಇವರಿಬ್ಬರು ಸಪೋರ್ಟ್ ಮಾಡಿ ಅದು ಪಾಸ್ ಮಾಡೋದಕ್ಕೆ ನಿಮ್ಮ ಮುಂದೆ ಎಲ್ಲ ಮುಂದೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಕೊನೆಯ ಬೋರ್ಡ್ ಇದು ಟ್ರೈನಿಂಗ್ ಬಗ್ಗೆ ಹೇಳಿದ್ದೇನೆ. ಮೂರನೇ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಿದ್ರೆ ಎಷ್ಟು ಆಗ್ತದೋ ಅಷ್ಟು ಮಾತ್ರ ನಾವು ಪವರ್ ಖರ್ಚು ಮತ್ತು ಲೋಡ್ ಬೆಳಿ ಕಡಿಮೆ ಮಾಡಬೇಕು. ಈಗ ಏನು ನಮ್ಮ ಸಮ್ಮರ್ ಬರ್ತಾ ಇದೆ, ಈ ಬೇಸಿಗೆ ಕಾಲದಲ್ಲಿ ಮಕ್ಕಳೆಲ್ಲ ಓದ್ತಾರೆ, ಎಕ್ಸಾಮ್ ಬರ್ತದೆ, 10th ಆಗಲಿ 12th ಆಗಲಿ, ನಮ್ಮ ಮಕ್ಕಳೆಲ್ಲರೂ ಓದ್ತಾರೆ. ಆ ಸಮಯದಲ್ಲಿ ದಯಮಾಡಿ 6ರಿಂದ 9 ಗಂಟೆವರೆಗೂ ನಾವು ಕರೆಕ್ಟ್ ಆ ಸಮಯ ಹೇಳ್ತೇವೆ. ಅದಕ್ಕೆ ಏನ್ ಮಾಡೋದು ಹೇಳಿದ್ರೆ ನಮ್ಮ ನೆಟ್ವರ್ಕ್ ನಡೆಯಲಿದೆ, ದುಡ್ಡು ಕರೆಕ್ಟ್ ಖರ್ಚು ಮಾಡಿಲ್ಲ, ಅದೆಲ್ಲ ನಿಮ್ವರೆಗೂ ನನಗೆ ಗೊತ್ತು. ಏನೇ ನಾವು ಸಮಸ್ಯೆ ಇದೆ ಅಂದ್ರೆ ಎಲ್ಲರೂ ಗೊತ್ತು. ಆವಾಗ ನಾವು ಯಾವತ್ತೂ ಮಾತಾಡ್ತಾ ಇರ್ತೀವಿ, ನಾವು ಎಲ್ಲಾ ಮೀಟಿಂಗ್ ನಾವೆಲ್ಲ ಕರಿತೀವಿ, ಅವರು ಬಂದಾಗ ಮಾತಾಡ್ತಾ ಇರ್ತೀವಿ. ಆ ಸಮಸ್ಯೆ ಬರುತ್ತೆ ಅಂತ ತಿಳ್ಕೊಂಡು ನಾವು ಸುಮ್ಮನೆ ಇರಕ್ಕಾಗ್ತದ? ಇರಕ್ಕಾಗೋದಿಲ್ಲ. ನಾವೇನು ಮಾಡ್ತೀವಿ, ಈಗ ರಿಪಬ್ಲಿಕ್ ಆಗಿದೆ, ಗಣರಾಜ್ಯೋತ್ಸವ ನಾವು ಆಚರಣೆ ಮಾಡ್ತಾ ಇರ್ತೀವಿ, ಯಾರೋ ಒಬ್ಬರು ಜಾಗವನ್ನು ಮಾಡಿದ್ದಾರೆ, ಇದೆಲ್ಲ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡಕ್ಕೆ ಆಗ್ತಾ ಇಲ್ಲ. ಯಾರೋ ಒಬ್ಬರು ನಮ್ಮ ತಂದೆ ಇರ್ಬೋದು, ನಮ್ಮ ತಾತ ಇರ್ಬೋದು, ಯಾರೊಬ್ಬರು ಉತ್ತಾರ ಇರ್ಬೋದು, ಯಾರೊಬ್ಬರು ಮಾಡಿದಾರಲ್ವಾ? ಅಲ್ಲ ಇಲ್ವಾ? ಮಾಡಿದ್ದಾರೆ. ಅದರಿಂದಾಗಿ ನಾವಿಲ್ವಾ ಆರಾಮಾಗಿ ನಿಂತ್ಕೊಂಡು ಮಾತಾಡೋಕೆ ಅವಕಾಶ ಆಗ್ತಾ ಇದೆ. ಇಲ್ಲೆಲ್ಲ ಆ ಸಮಯದಲ್ಲಿ ಪೊಲೀಸರು ಹೋಗ್ತಾ ಇದ್ರೆ ನಾವೆಲ್ಲ ಕೆಳಗಾದ್ರು ಕೂತ್ಕೋಬೇಕು, ನಿಂತ್ಕೊಂಡು ಮಾತಾಡೋಕೆ ಅವಕಾಶವಿಲ್ಲ. ಆ ಥರ ಒಂದು ಕಾಲ ಇತ್ತು. ನಾನು ಕೂಡ ಮೂವಿಯಲ್ಲಿ ನೋಡಿದ್ದೇನೆ. ನಾವೇನು ಮಾಡ್ತಾ ಇದ್ದೀವಿ, ಜಾಗ ಮಾಡ್ತಾ ಇದ್ದೀವಿ, ನಾವೇನು ಮಾಡ್ತಾ ಇದೀಯಾ? ನಾವೆಲ್ಲ ಯಾರು ಮಾಡ್ತಾ ಇಲ್ಲ. ನಾನು ಕೂಡ ಈ ಪ್ರಶ್ನೆಯನ್ನು ಬೆಳಗ್ಗೆ ಎದ್ದ ತಕ್ಷಣ ಬರುವಾಗ ರೆಡಿ ಆಗಬೇಕಲ್ವಾ, ರೆಡಿ ಆಗುವಾಗ ಸ್ಕಿಪ್ ಮಾಡ್ತಾ ಇದ್ರು. ಯಾವ ಜಾಗ ಮಾಡ್ತಾರೆ, ಏನು ಮಾಡ್ತಾ ಇಲ್ಲ ಎಂದು ಮನಸ್ಸು ಬಂತು. ಅದ್ರ ಜೊತೆಗೆ ಶೇರ್ ಮಾಡ್ತಾ ಇದ್ದಾರೆ. ನಾನು ಮಾಡ್ತೇನೆ, ನೀವು ಕೂಡ ಏನೋ ಒಂದು ಜಾಗ ಮಾಡಬೇಕು. ಈ ಸಮಯದಲ್ಲಿ ನಮ್ಮ ಮಕ್ಕಳು ಈ ತರ ಅವ್ರಿಗೆ ಅನುಕೂಲ ಆಗ್ತದೆ. ನಾನೀಗ ತುಂಬಾ ಚಿಕ್ಕದು, ತುಂಬಾ ದೊಡ್ಡ ಮಾಡಬೇಕಾಗಿಲ್ಲ, ಯಾವ ಒಂದು ಚಿಕ್ಕದು ಮಾಡ್ಬೋದು, ಜಾಗ ಮಾಡ್ಬೋದು. ನಮಗೇನು ಕಂಫರ್ಟ್ ಇದೆ ಅದನ್ನ ಮಾಡ್ಬೋದು. ನಾನು ಇನ್ಫ್ಯಾಕ್ಟ್ ಇವತ್ತು ತಮ್ಮಂತೆ ಹೇಳ್ತಾನೆ, ಟುಡೇ ಮಾರ್ನಿಂಗ್ ನಾನು ಒಂದು ರೆಸಲ್ಯೂಷನ್ ಹೋಗಿದ್ದಾನೆ, ಚಿಕ್ಕದು, ತುಂಬಾ ಚಿಕ್ಕದು, ಆಮೇಲೆ ಕೂಡ ಅನುಕೂಲ ಆಗ್ತದೆ. ಹೇಗೆ ಐ ಡಿಸೈಡೆಡ್ ಇವತ್ತಿಂದ ಮನೆಯಲ್ಲಿ ಡೀಸೆಲ್ ಇರ್ತಾರಲ್ಲ, ಹಾಟ್ ವಾಟರ್, ಅದು ಉಪಯೋಗ ಮಾಡೋದು ತೀರ್ಮಾನ ಮಾಡಿದ್ರು. ಯಾವ್ದಾಗಲಿ ನಮ್ಮ ಇಂಜಿನಿಯರ್ ನನಗೆ ನಾನು ಬಂದು ಆ ತೆಗೆದು ನಮ್ಮ ರೂಮ್ನ ತೆಗೆದು ಬರ್ತಾನೆ ಹೇಳಿದೆ, ಪರವಾಗಿಲ್ಲ ಏನು ಹೇಳಿದ್ರೆ ಸ್ಕೂಲ್ ಬಗ್ಗೆ ಏನು ಹೇಳಿದ್ರೆ ತಂಗಿಯಲ್ಲಿ ಕಾಣ ಮಾಡಿ ಏನಾಗಲ್ಲ, ಹುಟ್ಟುವ ಏನಾದ್ರೆ ನೀರು ಕೊಟ್ಟು ಇಲ್ಲಲ್ವಾ, ಪರವಾಗಿ ಮಾಡಿದ. ಆ ಥರ ಯಾವ ಒಂದು ನಾವು ಎನರ್ಜಿ ಮಾಡ್ಕೊಂಡಿದ್ವಿ, ಎನರ್ಜಿ ಕನ್ಸಂಪ್ಷನ್ ಇಂಡಿವಿಜುವಲ್ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. 9 ರಿಂದ 10 ಗಂಟೆವರೆಗೆ ಎಲ್ಲ ಫೀಲ್ಡ್ಗೆ ಕೂಡ ಒಂದು 10% 15%, 15% ಲೋಡ್ ಕಡಿಮೆ ಮಾಡಿ ವ್ಯವಸ್ಥೆ ಮಾಡಿ ಹೇಳಿದ್ದೇನೆ. ನಮ್ಮ ಆಫೀಸಲ್ಲಿ ಒಪ್ಕೊಂಡಿದ್ದಾರೆ. ಬಟ್ ತಮ್ಮ ಸಹಕಾರ ಬಂದು ಕೇಳ್ತಾರೆ, ನಾವು ಲೈನ್ಮನ್ಗಳು ಯಾವ ಫೀಲ್ಡ್ನಲ್ಲಿ ಎಷ್ಟು ಲೋಡ್ ಗೊತ್ತಿರ್ತದೆ ಕಡಿಮೆ ಮಾಡಿ ಪ್ರಯತ್ನ ಮಾಡಿ. ಹಾಗೆ ಈ ಸಮಯದಲ್ಲಿ ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಓದಿ ಎಕ್ಸಾಮ್ ಅಲ್ಲಿ ಪಾಸ್ ಮಾಡೋ ಮತ್ತು ಒಳ್ಳೆ ಮಾರ್ಕ್ಸ್ ಹೋಗ್ಬೇಕು ಅಂತ ಅವಕಾಶ ಸಿಗ್ತಾರೆ. ಅವ್ರ ಓಕೆ ಒಳ್ಳೆ ಇನ್ನೊಂದು ಮಾತ್ರ ನಾನು ಅವ್ರಿಗೆ ಇಷ್ಟಪಡ್ತೇನೆ. ಇಷ್ಟು ಮಾತ್ರ ಹೇಳಿ ಇಷ್ಟು ಬಿಟ್ಟು ಇಟ್ಕೊಂಡು ಮಾತು ಕೇಳ್ತಾ ಇದ್ದಾರೆ, ಎಷ್ಟು ಮಾತ್ರ ಸರಿಯಾಗಿಲ್ಲ. ಅದರಿಂದಾಗಿ ನಾಗರಾಜ್ ಅವರು ಮೊಬೈಲ್ ಹೇಳ್ಬಿಡ್ತಾರೆ, ನಾಗರಾಜ್ ಅವರು ಹೇಳ್ತಾರೆ ಎಲ್ಲರಿಗೂ ಮೊಬೈಲ್ ಅಲವೆನ್ಸ್ ಕೊಡ್ಲಿಕ್ಕೆ ಈ ಫೆಬ್ರವರಿ ತಿಂಗಳಲ್ಲಿ ರೆಸಲ್ಯೂಷನ್ ಪತ್ರ ಬೋರ್ಡಲ್ಲಿ ಹಾಕ್ತಾ ಇದ್ದೀವಿ. ಎಷ್ಟು ಕೊಡಬೇಕು? ಕೊಡ್ತಾ ಇಲ್ಲ. ಮೊದಲ ಮೊಬೈಲ್ ಅನ್ನು ಮಾಡೋಣ, ಕನ್ವಿನ್ಸ್ ಕೊಡಬೇಕು, ಒಪ್ಕೊಳ್ತಾರೆ, ಮಾಡಬೇಕು. ಖಂಡಿತವಾಗಿ ನಾವು ಅದು ಮಾಡಲಿಕ್ಕೆ ಸ್ವಲ್ಪ ಪ್ರಾಫಿಟ್ ಮಾಡಬೇಕು, ಆಗ ನಾವು ಕೊಡಕ್ಕೆ ಅನುಕೂಲ ಆಗ್ತದೆ. ಮೊಬೈಲ್ ಚಾರ್ಜ್ ಎಷ್ಟು ಬೇಕಾಗ್ತದೆ ನಿಮ್ದು? ಯಾವ ಎಷ್ಟು ಕೇಳ್ತೀವಿ ಅದು ಕೊಡ್ಲಿಕ್ಕೆ ಅವಕಾಶ ಮಾಡಬೇಕು. ಅವ್ರಿಗೆ ಎಷ್ಟು